ನೆಗಡಿ, ಕೆಮ್ಮು, ಗಂಟ್ಲು ಕೆರೆತ ಇದೆಲ್ಲದಕ್ಕೂ ರಾಮಬಾಣ ಆಗಿರೋವಂಥ ಈ ಕಾಲ್ ಸೂಪ್ ಹೇಗೆ ಮಾಡೋದು? ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಮಿಲ್ಟ್ರಿ ಹೋಟೆಲ್ ಸ್ಟೈಲಲ್ಲಿ ಕಾಲ್ ಸೂಪ್ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 8 ಕಾಳುಗಳನ್ನ ತೊಗೊಂಡಿದ್ನಿ, ಅಂದರೆ ನಾನು ಕುರಿ ಕಾಲನ್ನ ಉಪಯೋಗಿಸ್ತಾ ಇದ್ನಿ. ನಿಮಗೆ ಬೇಕು ಅಂತಂದರೆ ಮೇಕೆ ಕಾಲಾದರೂ ಉಪಯೋಗಿಸಿ, ಸೇಮ್ ಪ್ರೊಸೀಜರ್. ಬಟ್ ಮೇಕೆ ಕಾಲ ಇನ್ನು ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕಾಗತ್ತೆ ಅಷ್ಟೇ. ಸೂಪಿಗೆ ಬೇಕಾಗಿರೋಂಥ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಹುಳಿ ಟೊಮೆಟೊನ ತೊಗೊಂಡಿದ್ನಿ, 4 ಭಾಗಗಳಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ನಿ. ನಂತರ ಒಂದು ದಪ್ಪ ಸೈಜ್ ಈರುಳ್ಳಿನ 4 ಭಾಗಗಳಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ನಿ. ನಂತರ 2 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿ ಸೇರಿಸ್ಕೊತಾ ಇದ್ನಿ. 1 ಇಂಚ್ ಆಗುವಷ್ಟು ಶುಂಠಿನ ಸೇರಿಸ್ತಾ ಇದ್ನಿ. ಶುಂಠಿ ಜಾಸ್ತಿ ಸೇರ್ಸೋಕೆ ಹೋಗಬೇಡಿ. ನಂತರ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ನಿ. ನಂತರ 1.5 ಟೇಬಲ್ ಸ್ಪೂನ್ ಆಗೋವಷ್ಟು ಮೆಣಸನ್ನ ಸೇರಿಸ್ತಾ ಇದ್ನಿ. ಮೆಣಸೆ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋವಂಥ ಪದಾರ್ಥ. ನಂತರ 3/4 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ತೊಗೊಂಡಿದ್ನಿ. 1 ಇಂಚ್ ಆಗುವಷ್ಟು ಚಕ್ಕೆ, 5ರಿಂದ 6 ಲವಂಗಗಳನ್ನ ತೊಗೊಂಡಿದ್ನಿ. 8ರಿಂದ 10 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ನಿ. ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ತೊಗೊಳ್ಳಿ. ಹಸಿಮೆಣ್ಸಿನ್ಕಾಯಿ ಖಾರ ವೇರಿಯೇಷನ್ ಇರುತ್ತೆ. ಕೆಲವೊಂದು ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಖಾರ ಇರುತ್ತೆ, ಕೆಲವೊಂದು ಸ್ವಲ್ಪ ಖಾರ ಇರುತ್ತೆ. ರುಬ್ಬಕ್ಕೆ ಬೇಕಾಗಿರೋಷ್ಟು ನೀರು ಸೇರಿಸ್ಕೊಂಡು ಆದಷ್ಟು ಇದನ್ನ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಇದು ಆದಷ್ಟು ನುಣ್ಣಗೆ ರುಬ್ಕೊಂಡ್ರೆ ನಮಗೆ ಒಳ್ಳೆಯದು ಕಾಲ್ ಸೂಪ್ಗೆ. ನಂತರ ಒಂದು ಕುಕ್ಕರ್ ಇಟ್ಕೊಂಡಿದ್ನಿ. ಕುಕ್ಕರ್ ಕಾದ ನಂತರ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, 1 ಗೆಡ್ಡೆ ಆಗುವಷ್ಟು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ನಿ. ಕಾಲ್ ಸೂಪ್ಗೆ ಎಣ್ಣೆ ಯಾವಾಗಲೂ ಕಡಿಮೆನೇ ಹಾಕಬೇಕು, ಯಾಕಂದರೆ ಕಾಲಲ್ಲೇ ಜಿಡ್ಡಿನ ಅಂಶ ಇರುತ್ತೆ. ಅದೇ ಜಿಡ್ಡು ತುಂಬ ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಜಸ್ಟ್ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ನಿ. ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆದ ನಂತರ ಕಾಳನ್ನ ಸೇರಿಸ್ಕೊತಾ ಇದ್ನಿ. ಕಾಲೇನು ತುಂಬ ಹೊತ್ತೇನು ಫ್ರೈ ಮಾಡಬೇಕು ಅಂತ ಏನಿಲ್ಲ. ನಿಮಗೆ ಬೇಕು ಅಂತಂದರೆ ಈ ಕಾಳುಗಳನ್ನ 2 ಅಥವಾ 3 ಭಾಗಗಳಾಗಿ ಮಾಡ್ಕೋಬೋದು. ಇದು ಸ್ವಲ್ಪ ಚಿಕ್ಕದೇ ಇತ್ತು ಅಂತಂದ್ಬಿಟ್ಟು ನಾನೇನು ಮತ್ತದನ್ನ ಕಟ್ ಮಾಡ್ಸೋಕೆ ಹೋಗಿಲ್ಲ, ಹಾಗೇನೆ ಉಪಯೋಗಿಸ್ತಾ ಇದ್ನಿ. ಸ್ವಲ್ಪ ತಿರುಗಿಸೋದಕ್ಕೆ ಕಷ್ಟ ಆಗುತ್ತೆ. ಈ ರೀತಿ ನಾವು ಉದ್ದುದ್ದಕ್ಕೆ ಹಾಕೋದಾದರೆ ನಿಮಗೆ ಬೇಕು ಅಂತಂದರೆ 2 ಭಾಗಗಳಾಗೋದನ್ನು ಮಾಡ್ಕೊಳ್ಳಿ. ಬಟ್ ಈ ರೀತಿ ಉದ್ದ ಇರೋದ್ರಿಂದ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಇದೇ ರೀತಿ ಹಾಕ್ಕೊಂಡಿದ್ನಿ. ಇದನ್ನ 1 ನಿಮಿಷಗಳ ಕಾಲ ಫ್ರೈ ಮಾಡಿದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊಳ್ಳೋಣ. ಅರಿಶಿನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಎಳೆ ಕುರಿ ಕಾಲುಗಳನ್ನ ಉಪಯೋಗಿಸ್ತಾ ಇದ್ನಿ. ನೀವು ನೋಡಿಕೊಂಡು ಕಾಳುಗಳನ್ನ ತೊಗೊಳ್ಳಿ, ಆದಷ್ಟು ಎಳೆದನ್ನೇ ತೊಗೊಳ್ಳಿ, ಅವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ತುಂಬ ಬೆಳ್ತಿರೋದು ತೊಗೊಳಕ್ಕೆ ಹೋದರೆ ಬೇಯೋದಕ್ಕೂ ತುಂಬ ಟೈಮ್ ಹಿಡಿಯುತ್ತೆ, ಮತ್ತು ಅದು ರಸ ಎಲ್ಲ ಬಿಟ್ಕೊಳ್ಳೋದಕ್ಕೂ ತುಂಬ ಟೈಮ್ ಹಿಡಿಯುತ್ತೆ. ಅರಿಶಿನ ಹಾಕಿದ ನಂತರ 2 ನಿಮಿಷಗಳ ಕಾಲ ನೀಟಾಗಿ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಅಷ್ಟೇ. ನಂತರ ನಾವು ರುಬ್ಬಿ ಎತ್ತಿಟ್ಕೊಂಡಿದ್ದೀವಲ್ವ, ಆ ಮಸಾಲೆನ ಸೇರಿಸ್ಕೊಂಡು ಒಂದು 5 ನಿಮಿಷ ಈ ಮಸಾಲೆ ಎಲ್ಲ ಇದನ್ನ ಕುದಿಯೋದಕ್ಕೆ ಬಿಡಬೇಕು. ನಿಮ್ಗೇನಾದರೂ ಬೆಳಗ್ಗೆ ಹೊತ್ತು ಕಾಲ್ ಸೂಪ್ ಬೇಕು ಅಂತಂದರೆ ರಾತ್ರಿನೇ ಮಾಡಿಟ್ಬಿಡಿ. ರಸ ಎಲ್ಲ ಬೆಳಗ್ಗೆ ಅಷ್ಟರಲ್ಲಿ ತುಂಬ ಚೆನ್ನಾಗಿ ಬಿಟ್ಕೊಂಡ್ಬಿಡುತ್ತೆ. ಅಥವಾ ನೀವೇನಾದರೂ ಸಂಜೆಗೆ ನೀವು ಕಾಲ್ ಸೂಪ್ನ ರೆಡಿ ಮಾಡ್ಕೋಬೇಕು ಅಂತಿದ್ದೀರಾ ಅಂದರೆ ಬೆಳಗ್ಗೆನೇ ಮಾಡಿ. ಅಟ್ಲೀಸ್ಟ್ ಇದು ಒಂದು 4 ಗಂಟೆಗಳ ಕಾಲನಾದ್ರೂ ಆ ಕಾಲು ರಸದಲ್ಲಿ ಹಾಗೆ ಇರಬೇಕು. ಆವಾಗಲೇ ಅದ್ರ ಟೇಸ್ಟ್ ಗೊತ್ತಾಗೋದು ನಮಗೆ. ಆ ರಸ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು. ನೋಡಿ, ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗಲೇ ಸೇರಿಸ್ಕೊತೀನಿ. ಮಸಾಲೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ಇದನ್ನ ನೀಟಾಗಿ ಕುದಿಸ್ಕೊಳ್ಳೋಣ. ಈ ಹೋಟೆಲ್ಗಳಲ್ಲೆಲ್ಲ ಹಾಗೇನೆ ರಾತ್ರಿನೇ ಮಾಡಿಟ್ಬಿಡ್ತಾರೆ ಕಾಲ್ ಸೂಪ್ನ. ಅಂದರೆ ಅಂಗಡಿ ಕ್ಲೋಸ್ ಮಾಡ್ತಾಯಿದ್ದೀವಿ ಅಥವಾ ಹೋಟೆಲ್ ಕ್ಲೋಸ್ ಮಾಡ್ತಾಯಿದ್ದೀವಿ ಅನ್ನುವಾಗ ಕಾಲ್ ಸೂಪ್ ಮಾಡಿಟ್ಬಿಟ್ಟು ಬಂದುಬಿಡ್ತಾರೆ. ಮತ್ತು ಬೆಳಗ್ಗೆ ಅದನ್ನ ಬಿಸಿ ಮಾಡಿಬಿಟ್ಟು ಬಂದಂಥ ಕಸ್ಟಮರ್ಗಳಿಗೆ ಕೊಡ್ತಾರೆ. ಅವಾಗ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನೋಡಿ, ಮಸಾಲೆ ಎಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಆನಂತರ ನಾನಿಲ್ಲಿ ಈ ಗ್ಲಾಸ್ ಅಳತೆಯಲ್ಲಿ 8 ಕಾಲಿಗೆ ನಾನು 8 ಗ್ಲಾಸು ಅಥವಾ 9 ಗ್ಲಾಸ್ ನೀರನ್ನ ಸೇರಿಸ್ಕೊತೀನಿ. ನಾವು ಯಾವಾಗಲೂ ಒಂದೊಂದು ಕಾಲಿಗೆ ಒಂದೊಂದು ಗ್ಲಾಸ್ ನೀರು ಅಥವಾ 1.5 ಗ್ಲಾಸ್ ನೀರು ಆ ರೀತಿ ಸೇರಿಸ್ಕೋಬೇಕಾಗತ್ತೆ. ಸುಮ್ಮನೆ ನಾವು 4ರಿಂದ 5 ಕಾಲು ಉಪಯೋಗಿಸಿ ಎಷ್ಟೊಂದು ನೀರು ಸೇರಿಸ್ಬಿಡ್ತೀವಿ ಅಂತಂದರೆ ಆ ಟೇಸ್ಟ್ ಬರೋದಿಲ್ಲ. 1 ಕಾಲಿಗೆ 1 ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಬೇಕಾಗುತ್ತೆ. ಅಂದರೆ ಒಂದು ಸ್ವಲ್ಪ 1/4 ಲೀಟ್ರಿಗಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರನ್ನ ಸೇರಿಸ್ಬೇಕಾಗತ್ತೆ. ಆವಾಗ ಕಾಲ್ ಸೂಪ್ ಕರೆಕ್ಟಾಗಿ ರೆಡಿ ಆಗುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ನೀರೆಲ್ಲ ಸೇರಿಸಿದ ನಂತರ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಅಳತೆಯಲ್ಲಿ ಇರಬೇಕು, ಇಷ್ಟು ತೆಳುವಾಗಿರಬೇಕು ಕಾಲ್ ಸೂಪ್ ಅಂತಂದರೆ ಆವಾಗ ಕರೆಕ್ಟಾಗಿದೆ ಅಂತ. ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀನಿ. ನಾನಿಲ್ಲಿ 5 ವಿಷಿಲ್ನ ಹಾಕ್ಸ್ಕೊತೀನಿ. ಸಪೋಸ್ ನೀವೇನಾದರೂ ಮೇಕೆ ಕಾಲನ್ನ ಉಪಯೋಗಿಸ್ತಾ ಇದ್ದೀರಾ ಅಂತಂದರೆ 10ರಿಂದ 12 ವಿಷಿಲ್ ಹಾಕ್ಸ್ಕೋಬೇಕಾಗತ್ತೆ.
ನೀವು ಕಾಳನ್ನ ಯಾವ ರೀತಿ ತೊಗೊಬಂದಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎಳೆ ಕಾಳು ತೊಗೊಬಂದಿದ್ದೀರಾ ಅಥವಾ ಬಲ್ತಿರೋ ಕುರಿದು ಈ ಥರ ತೊಗೊಬಂದಿದ್ದೀರಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ನೀವೇನಾದರೂ ಬಲ್ತಿರೋ ಕುರಿದು ಏನಾದರೂ ಕಾಲು ತೊಗೊಬಂದಿದ್ದರೆ ಒಂದು 6ರಿಂದ 7 ವಿಷಿಲ್ ಹಾಕ್ಸ್ಕೊಳ್ಳಿ ಕುರಿ ಕಾಲಿಗೆ. ಕರೆಕ್ಟಾಗಿ ಬೇಯುತ್ತೆ. ನೋಡಿ ತೋರಿಸ್ತಾ ಇದ್ನಲ್ಲ ಯಾವ ರೀತಿ ಬೆಂದಿದೆ ಅಂತ. ಆ ಮೂಳೆ ಎಲ್ಲ ಬಿಟ್ಕೊಂಡ್ಬಿಟ್ಟಿದೆ, ಅಷ್ಟು ಚೆನ್ನಾಗಿ ಕಾಲು ಅನ್ನೋದು ಬೆಂದಿದೆ. ಇದನ್ನ ನಾನು 4 ಅವರ್ ಆದ ನಂತರ ನಾನು ಉಪಯೋಗಿಸಿದ್ನಿ ಮನೇಲಿ. ಬೆಳಗ್ಗೆ ಮಾಡಿ ಸಂಜೆಗೆ ನಾವು ರೆಡಿ ಮಾಡ್ಕೊಂಡಿದ್ದು. ನಿಮ್ಗೆ ಯಾವ ರೀತಿ ಆಗಿದೆ ಕಾಲು ಸೂಪ್ ಅಂತ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಪರ್ಫೆಕ್ಟಾಗಿ ಒಂದು ಅಳತೆಯಲ್ಲಿ ಕಾಲು ಸೂಪ್ ಅನ್ನೋದು ರೆಡಿಯಾಗಿದೆ. ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ನಾವು ಕಾಲು ಸೂಪ್ನ ಮನೇಲೇ ರೆಡಿ ಮಾಡ್ಕೋಬೋದು ಅಂತ. ಹಾಗಾದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗಾಗಿ ಕಾನ್ಸು ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.